स्वागत है तमाम दर्शकों का SI91 न्यूज़ में। मैं आपका मेज़बान आबिद हुसैन इनामदार। ಈ ಒಂದು ಯುದ್ಧವನ್ನು ಮಾಡ್ತಿದ್ರು. ಇದೇ ರೀತಿಯ ಎರಡು ಶಸ್ತ್ರಗಳನ್ನ ಎರಡೂ ಕೈಯಲ್ಲಿ ಹಾಕೊಂಡು ಕೋಲ್ಹಾಪುರ ಹತ್ರ ಇರುವಂತಹ ಪನಾಳಗಡದಲ್ಲಿ ಬಾಜಿ ಪ್ರಭು ದೇಶಪಾಂಡೆ ಅನ್ನುವಂಥವರು ಶಿವಾಜಿ ಮಹಾರಾಜರ ರಕ್ಷಣೆಗೋಸ್ಕರ, ಹಿಂದವಿ ಸ್ವರಾಜ್ಯದ ರಕ್ಷಣೆಗೋಸ್ಕರ ವಿಜಯಪುರದ ಆದಿಲಶಾಹಿಯ ಸಾವಿರಾರು ಸೈನಿಕರನ್ನ ಕೇವಲ ಒಂದು 300 ಜನ ಸಂಹಾರ ಮಾಡಿದ್ರು. ಆ ಒಂದು ಕಲೆ ಈ ದಾಂಡಪಟ್ಟ ಕಾರ್ಯಕ್ರಮ. ಹಾಗೂ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರಿಂದ ಒಂದು ಸಣ್ಣದಾದ ಸನ್ಮಾನ. ಅಣ್ಣಾಭಾವು ಸಾಟಿ ಸಂಘಟನಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು ಸೋಮು ಋಣದೇವಿ ಹೀಗೆ ಸತತವಾಗಿ ತಮ್ಮ ಕಾರ್ಯಕ್ರಮದ ಮೂಲಕ ಜನ ಪ್ರಿಯತೆ ಹೆಚ್ಚಿಸಿಕೊಳ್ಳಿ ಅಂತ ತಮ್ಮಲ್ಲಿ ಹಾರೈಸುತ್ತಾ ಸನ್ಮಾನಿಸಿದ ಎಲ್ಲರಿಗೂ ಧನ್ಯವಾದಗಳು. ಈಗ ಹಿಂದೂ ಬ್ರಾಯ್ ಬ್ಯಾಂಡ್ ಮುಸಲ್ಪುರ ಸಂಘಟನೆಗಳಿಂದ
बोलो भारत माता की, छत्रपति शिवाजी महाराज की, डॉक्टर बाबा साहेब अंबेडकर ಅವರಿಗೆ, ಸತ್ಯ ಶೋಧಕ ಡಾಕ್ಟರ್ ಅಣ್ಣಾಭಾऊ ಸಾಠೆ ಅವರಿಗೆ, ಸತ್ಯ ಶೋಧಕ ಡಾಕ್ಟರ್ ಅಣ್ಣಾಭಾऊ ಸಾಠೆ ಇವರ 105ನೇ ಜಯಂತಿ ಇಂದಿನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ನಮ್ಮ ಇಚಲಕರಂಜಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂಥ ರಾಜು ಅವಳೆ ಅವರೇ, ನಮ್ಮ ವಿಜಯಪುರದ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ಅಧ್ಯಕ್ಷರಾದಂಥ ಪರಶುರಾಮ್ ನಂಬು ಅವರೇ, ಈಗ ತಾನೇ ಸತ್ಯ ಶೋಧಕ ಡಾಕ್ಟರ್ ಅಣ್ಣಾಭಾऊ ಸಾಠೆ ಅವರ ಜೀವನ ಚರಿತ್ರೆ ಬಗ್ಗೆ ಮಾತನಾಡಿದಂಥ ಲೇಖಕರಾದಂಥ ಕಿರಣ್ ಕಾಳೆ ಅವರೇ, ನಮ್ಮ ವಿಜಯಪುರ ಮಹಾನಗರದ ಪೂಜ್ಯ ಮಹಾಪೌರರಾದಂಥ ಶ್ರೀ MS ಕರಡಿ ಅವರೇ, ಅದೇ ರೀತಿ ಸೋಲಾಪುರದ ಸಮಾಜ ಮುಖಂಡರಾದಂಥ ಶ್ರೀ ಸುರೇಶ್ ಪಾಟೋಳೆ ಅವರೇ, ನಮ್ಮ ಬಿಜೆಪಿ ಮುಖಂಡರಾದಂಥ ಸಂಜು ಕಾಂಬ್ಳೆ ಅವರೇ, ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ಕಿರಣ್ ಪಾಟೀಲ್ ರೇ, ರಾಜಶೇಖರ್ ಕುರಿ ಅವರೇ, ವಿಠಲ್ ಹೊಸಪೇಟ್ ಅವರೇ, ರಾಹುಲ್ ಜಾಧವ್ ಅವರೇ, ಅದೇ ರೀತಿ ಸಾಂಗ್ಲಿ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದಂಥ ಶ್ರೀಮತಿ ಕಾಂಚನ್ ಕಾಂಬ್ಳೆ ಅವರೇ, ವಿಜಯಪುರ ಜಿಲ್ಲೆಯ ದಲಿತ ಮುಖಂಡರಾದಂಥ ಶ್ರೀ ವಿಕ್ರಮ್ ಗಾಯಕ್ವಾಡ್ ಅವರೇ, ಮಾತಂಗ ಸಮಾಜದ ಅಧ್ಯಕ್ಷರಾದಂಥ ಪಾಂಡುರಂಗ ಕಾಂಬ್ಳೆ ಅವರೇ, ಶಿವಾಜಿ ರಣದೇವ್ ಅವರೇ, ಮಾತಂಗ ಸಮಾಜದ ಗೌರವ ಅಧ್ಯಕ್ಷರಂಥ ಕೃಷ್ಣ ದೇವಕುಳ್ ಅವರೇ, ಪ್ರಕಾಶ್ ಸುಖಸುಂದರ್ ಮಾತಂಗ ಸಮಾಜದ ಮುಖಂಡರೇ, ಬಿಜೆಪಿ ಜತ್ ಮುಖಂಡರಾದಂಥ ವಿಕ್ರಮ್ ದಾದ ತಾಡ್ ಅವರೇ, ಮಾದಿಗ ಜನಸಂಘ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷರಾದಂಥ ಶ್ರೀ ಪರಶುರಾಮ್ ರೋಣಿಯಾಳ್ ಅವರೇ, ಹಿರಿಯ ದಲಿತ ಮುಖಂಡರಾದಂಥ ಉಮೇಶ್ ನೀರ್ಕರ್ ಅವರೇ, ಈ ಕಾರ್ಯಕ್ರಮವನ್ನು ವಿಜಯಪುರದಲ್ಲಿ ಪ್ರಾರಂಭ ಮಾಡಿದಂಥ ಸತ್ಯ ಶೋಧಕ ಅಣ್ಣಾಭಾऊ ಸಾಠೆ ಸಂಘಟನಾ ಸಮಿತಿ ವಿಜಯಪುರ ಇದರ ಅಧ್ಯಕ್ಷರಾದಂಥ ಸೋಮಲಿಂಗ್ ರಂಜೆ ಅವರೇ, ಲಖನ್ ದೇವಕುಳ್ ಅವರೇ, ಶ್ರೀಕುಮಾರ್ ವಾಗ್ಮೋರೆ ಅವರೇ, ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ವಿಜಯಪುರದ ನನ್ನ ಹಿರಿಯರೇ, ತಾಯಂದ್ರೆ, ಅಣ್ಣ ತಮ್ಮಂದ್ರೆ, ಮಾತಂಗ ಸಮಾಜದ ಎಲ್ಲ ಯುವಕರೇ, ಈಗಾಗಲೇ ನಮ್ಮ ಲೇಖಕರಾದಂಥ ಕಿರಣ್ ಕಾಳೆ ಮತ್ತು ಇಚಲಕರಂಜಿ ಮಾಜಿ ಶಾಸಕರಾದಂಥ ಅವರು ಅಣ್ಣಾಭಾऊ ಸಾಠೆಯವರ ಬಗ್ಗೆ ಇವತ್ತು ಮಾತನಾಡಿದ್ದಾರೆ. ಅಣ್ಣಾಭಾऊ ಸಾಠೆ ಅವರ ಪೂರ್ಣ ಹೆಸರು ತುಕಾರಾಮ್ ಬಹುರಾವ್ ಸಾಠೆ. ಅವರೆಲ್ಲರ ಪ್ರೀತಿಯಿಂದ ಅಣ್ಣಾಭಾऊ ಸಾಠೆ ಅಂತ ಕರೀತಿದ್ರು. ಲೋಕಶಾಹಿ ಜನತಾ ಹೀರಾ ಸಾಹೇಬ್. ಈಗಾಗಲೇ ಅವರು ಮಾತಂಗ ಸಮಾಜದ ಒಂದು ಬಡ ಕುಟುಂಬದಲ್ಲಿ ಜನಿಸಿ ಇವತ್ತು ಈಗಾಗಲೇ ಕಿರಣ್ ಕಾಳೆ ಅವರ ಜೀವನದ ಬಗ್ಗೆ ಅವರು ಛತ್ರಪತಿ ಶಿವಾಜಿ ಮಹಾರಾಜರು, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅದೇ ರೀತಿ ಮಹಾತ್ಮ ಜ್ಯೋತಿಬಾ ಫುಲೆ ಹಾಗೂ ಅವರ ಧರ್ಮ ಪತ್ನಿ ಎಲ್ಲರ ಹೆಸರು ಇವತ್ತು ವಿಜಯಪುರದಲ್ಲಿ ಇದಕ್ಕೆ ಮೊದಲು ಏನು ಕರಿತಿದ್ರು, ಈ ರೋಡಿಗೆ ಏನು ಕರಿತಿದ್ರು ಮೊದಲ ಸ್ಟೇಷನ್ ರೋಡ್ ಹತ್ತಿದ್ರಲ್ಲ, ಈಗ ಏನಂತಾರೆ ಇದಕ್ಕೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗ. ಎಲ್ಲರೂ ಭಾಳ ಮಂದಿ ಲೀಡರ್ಗಳಾಗಿ ಹೋಗಾರ, ಬಿಜಾಪುರ MLAಗಳು
ಯಾರೋ ಅಂಬೇಡ್ಕರ್ ಹೆಸರಿಡುವಂಥ ಕೆಲಸ ಮಾಡಿರಲಿಲ್ಲ. ಇವತ್ತು ನಮ್ಮ ಸರ್ಕಾರ ಇದ್ದಾಗ, BJP ಸರ್ಕಾರ ಇದ್ದಾಗ ನಾನು ಇದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗ ಹೆಸರಿಟ್ಟು ಈ ರೋಡ್ದಾಗ ನೋಡ್ರಿ, ಇಲ್ಲಿ ಅಣ್ಣಾಬಾ ಸಾಠೆ ಅವರು ಅದಾರ, ಅಲ್ಲಿ ಮುಂದೆ ಹೋದ್ರ ರಮಾದೇವಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮ ಪತ್ನಿ ಹೆಸರು ಸರ್ಕಲ್ ಬರ್ತದೆ. ಅದನ್ನು ನೆಕ್ಸ್ಟ್ ಹೋದ್ರೆ ಮಹಾತ್ಮ ಜ್ಯೋತಿಬಾ ಫುಲೆ ಮಾರ್ಗ ಬರ್ತದೆ. ಅದನ್ನೇ ಅಷ್ಟು ಹೋದ್ರೆ ಯಾರು ಬರ್ತಾರೆ? ಬಿರ್ಸಗೊಂಡ ಇಲ್ಲ ಇಲ್ಲಿ ಯಾವುದು ಜ್ಯೋತಿಬಾ ಫುಲೆ ಭಗೀರಥ ಮಹರ್ಷಿ ಸರ್ಕಲ್, ಅದರ ನಂತರ ಮಹರ್ಷಿ ವಾಲ್ಮೀಕಿ ಸರ್ಕಲ್, ಅಂಬಿಗರ ಚೌಡಯ್ಯ, ಎಲ್ಲ ಹೆಸರು ಯಾರ ಕಾಲಕ್ಕೆ ಇಟ್ಟಿವಿ ಅಂದ್ರೆ ನಾವು ನಮ್ಮ ಕಾಲದಾಗ ಇಟ್ಟಿವಿ. ಮೊದಲು ಯಾವುದೇ ಹೆಸರು ಇರಲಿಲ್ಲ. ಮಾತಾಂಗ ಸಮಾಜಕ್ಕೆ ಬಿಜಾಪುರನಾಗ ಏನಂತಾರ ಬಿಜಾಪುರನಾಗ ಮಿನಿಮಾದರ ಓಣಿ ಅಂತಾರ. ಮಾತಾಂಗ ಸಮಾಜಕ್ಕೆ ನಮ್ಮ ಬಿಜಾಪುರನಾಗೆ ಬಹುಶಃ ನಮ್ಮ ಜಿಲ್ಲಾದಾಗ ಎಲ್ಲಿರ್ಲಿಕ್ಕೆ ಇಲ್ಲಿ ಸಿಟಿ ಒಳಗೆ ಅದಾರ, ಹೌದಿಲ್ಲ? ಸಣ್ಣ ಸಮಾಜ, ಭಾಳ ಒಳ್ಳೆಯ ಸಮಾಜ. ಸಂಬಾಯಿತರು ಯಾವ ಹೊಸಬ್ರಿಗೂ ಹೋರಲ್ಲ, ತಾವು ಹಗ್ಗನೇ ಇದು ಇಂಥದ್ದೊಂದೇನೋ ಕೆಲಸ ಮಾಡ್ಕೊಂಡು ಜೀವನ ಮಾಡುವಂಥ ಸಮಾಜ. ಆದರೆ ಎಂತನೇಂದ್ರೆ ನಾ 94ರಿಂದ ಇಲೆಕ್ಷನ್ ಇರ್ತೀನಿ, ಯಾವಾಗಲೂ 90% ಯಾರಿಗೆ ಓಟ್ ಹಾಕ್ಯಾರ ಅಂದ್ರೆ ನನಗೆ ಹಾಕ್ಯಾರ ಬಿಜಾಪುರದಾಗ. ನಾ BJP ನಿಂತು ನನಗೆ ಹಾಕ್ಯಾರ, JDS ನಿಂತು ನನಗೆ ಹಾಕ್ಯಾರ. ಹೀಗಾಗಿ ಕೆಲವೊಂದು ಸಮಾಜಗಳಿಗೆ ಬಿಜಾಪುರ ನಗರದಲ್ಲಿ ಮೇನ್ ರೋಡ್ನಾಗ ಒಂದು ಕಾರ್ಯಕ್ರಮ ಮಾಡುವಂತ ಈ ಬಿಜಾಪುರನಾಗ ಸಾಧ್ಯ ಆಗಿರಲಿಲ್ಲ. ಇವತ್ತು ನೀವು ಇಂಥ ಮೇನ್ ರೋಡ್ನ ಕಾರ್ಯಕ್ರಮ ಹೆಂಗ್ ಮಾಡಕ್ ಸಾಧ್ಯ ಆಗಿತ್ತಂದ್ರೆ ಇವತ್ತು ನಮ್ಮಂಥವ್ರೊಬ್ಬ MLA ಇದ್ದದನ್ನು ಸಾಧ್ಯ ಆಗ್ಯದ. ನಿಮ್ಮ ಮೇನ್ ರೋಡ್ಗೆ ಬರ್ಸ್ಕೊಡ್ತಿದ್ದಿಲ್ಲ ಅವರು, ನಿಮ್ಗೆ ಅದೇ ಓಣ್ಯಾಗ ವಿಠೋಬನ್ ಗುಡಿ ಒಳಗೆ ಮಾಡಬೇಕು, ಹೌದಿಲ್ಲ? ಈಗ ನೀವು ಕಾರ್ಯಕ್ರಮ ಏನು ಮಾಡ್ಲಕತ್ತೀವಿ, ಇಡೀ ಹಾರ್ಟ್ ಆಫ್ ದಿ ಸಿಟಿ ಮೇನ್ ರೋಡ್ ಬಿಜಾಪುರನಾಗ ಇರೋದು ಇದು ಒಂದೇ ರೋಡ್. ಈ ರೋಡ್ ಹೆಂಗಾಯ್ತು ನೋಡ್ರಿ, ಎಲ್ಲಿಂದ ಚಾಲು ಆಗ್ತದ? ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾರ್ಗ, ಛತ್ರಪತಿ ಶಿವಾಜಿ ಮಾರ್ಗ, ಅಲ್ಲಿಂದ ಜಿಜಾಮಾತಾ ಸರ್ಕಲ್, ಅಲ್ಲಿಂದ ಗಾಂಧಿ, ಅಲ್ಲಿಂದ ಡಾಕ್ಟರ್ ಬಸವಣ್ಣ, ವಿಶ್ವಗುರು ಬಸವಣ್ಣ, ಅಲ್ಲಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಅಲ್ಲಿಂದ ಕನಕದಾಸ್ ಶಂಕರನಾಗ ಯಾರು ಕುಂಡ್ರು ತಾಕತ್ತಿತ್ತಾನೆ ಬಿಜಾಪುರನಾಗ. ಅಹಿಲಾಬಾಯಿ ಹೋಳ್ಕರ್ ಮಾರ್ಗ, ಕುರ್ತದಲ್ಲಿ ಮೂರ್ತಿಲ್ಲ ಅಹಿಲಾಬಾಯಿ ಹೋಳ್ಕರ್. ಕರ್ನಾಟಕದಾಗ ಎಲ್ಲೂ ಅಹಿಲಾಬಾಯಿ ಹೋಳ್ಕರ್ ಸರ್ಕಲ್ ಇಲ್ಲ, ಆದ್ರೆ ಬಿಜಾಪುರನಾಗ ಅಹಿಲಾಬಾಯಿ ಹೋಳ್ಕರ್ ಸರ್ಕಲ್ ಅದ, ಮೂರ್ತಿ ಅದ. ಸಿದ್ದೇಶ್ವರ SS ಫ್ರಂಟ್ ರೋಡಿಗೆ ನಾವು ಏನು ಹೆಸರಿಟ್ಟಿವಿ? ರಾಜಮಾತಾ ಅಹಿಲಾಬಾಯಿ ಹೋಳ್ಕರ್ ಮಾರ್ಗ ಇಟ್ಟಿವಿಲ್ಲ. ಬಿಜಾಪುರನಾಗ ಎಲ್ಲ ಚಲೋ ಮಂದಿ ಹೆಸರಿಟ್ಟು ದೇಶಕ್ಕಾಗಿ ದುಡಿದವ್ರು. ನನ್ನ ಹೆಸರು ಎಲ್ಲಿ ಇಟ್ಕೊಂಡಿಲ್ಲ. ಒಂದು ಔರಂಗಜೇಬ ಮಾರ್ಗ ಮಾಡಿದ್ರು ಬಿಜಾಪುರನಾಗ, ಅದನ್ನು ತಗೊಂಡು ನಾ ಏನು ಮಾಡಿದೆ ಅಂದ್ರೆ ಡಾಕ್ಟರ್ APJ ಕಲಾಂ ಮಾರ್ಗ ಮಾಡಿದೆ. ಅದು ಏನು ಹೆಸರು? ನವಬಾಗ್ ರೋಡ್ ಐತಲ್ಲ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮಾರ್ಗ, ಮಹಾರಾಣಾ ಪ್ರತಾಪ್ ಮಾರ್ಗ ಮೂರ್ತಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಮಧ್ಯಾಹ್ನದ ಭಾರತ ರತ್ನ ಡಾಕ್ಟರ್ ಬಾಬು ಜಗಜೀವನರಾಮ್ ಸ್ಟ್ಯಾಚ್ಯೂ ಬಿಜಾಪುರನಾಗಿದೆ ನಮ್ಮ ಕಾಲಕ್ಕೆ. ಅಂಬೇಡ್ಕರ್ ಅವರು ಸಣ್ಣದಿತ್ತು, ಅದನ್ನು ಇಲ್ಲಿ ಸ್ಟೇಡಿಯಂದಾಗ ತಂದು ಕುಂಡ್ರಿಸಿ ಅಂಬೇಡ್ಕರ್ ಬಾಬಾ ಸಾಹೇಬ್ರದ್ದು ದೊಡ್ಡ ಮೂರ್ತಿಯನ್ನು ಬಿಜಾಪುರನ ನಾವು ಕೂಡಿಸಿ. ಮತ್ತೆ ಯಾವ ಕೂಡಿಸಿಯೊಬ್ಬ ಮೂರ್ತಿ ವಿವೇಕಾನಂದ, ಸ್ವಾತಂತ್ರ್ಯ ವೀರ ಸಾವರ್ಕರ್ ಮಾರ್ಗ ಬಿಜಾಪುರನಾಗಿದೆ. ಐತಿಲ್ಲ ಮೂರ್ತಿ ಐತಿಲ್ಲ, ವೀರ್ ಸಾವರ್ಕರ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್. ಬಹುಶಃ ಬಿಜಾಪುರನಾಗ ಎಲ್ಲ ರಸ್ತೆಗಳಿಗೂ ಒಂದೊಂದು ಹೆಸರು ಕೊಟ್ಟಿವಿ. ಅಟಲ್ ಬಿಹಾರಿ ವಾಜಪೇಯಿ ಮಾರ್ಗ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮಾರ್ಗ,
ಎಲ್ಲರ ಹೆಸರಿಟ್ಟಿನಿ, ಎಲ್ಲಿಯೂ ನನ್ನ ಹೆಸರಿಟ್ಟುಕೊಂಡಿಲ್ಲ. ಬಸವನಗೌಡ ಬಂದು ಯತ್ನಾಳ್ ಮಾಡಬೇಕಾಗಿ ಕೆಲವೊಂದು ಮಂದಿ ಜೀವಂತಿದ್ದಾಗೆ ಇಟ್ಕೊಂಡ್ಬಿಡ್ತಾರೆ, ಮುಂದೆ ಸತ್ತ ಮ್ಯಾಗ ಯಾರು ಹುಡುಗರು ಅಂತೇಳಿ ಅಂತ ಲೀಡರ್ಗಳು ಅದಾರೆ. ಜೀವಂತಿದ್ದಾಗೆ ಸಾಲಿಗೆ ಹೆಸರು ಇಟ್ಕೊಂಡು ಅದಾರ. ಆದ್ರೆ ಯಾರೇ ಜೀವಂತಿದ್ದಾಗ ಯಾರು ಹೆಸರು ಇಟ್ಕೋಬಾರ್ದು. ಅದಕ್ಕೆ ನಾವು ಎಲ್ಲ ರಾಷ್ಟ್ರಕ್ಕಾಗಿ ಪ್ರಾಣ ಕೊಟ್ಟಂತ ಇವತ್ತು ಸ್ವಾತಂತ್ರ್ಯ ಹೋರಾಟಗಾರರ ಕೆಲಸ ಇವತ್ತೇನು ನಮ್ಮ ಕಿರಣ್ ಕಾಳೆಯವರಿಗೆ ಹೇಳಿದ್ರು, ಅವ್ರು ಏನೇನು ಮಾಡಿದ್ರು, ಎಷ್ಟು ಸಾಹಿತ್ಯ ಬರೆದ್ರು. ಬರೀ 1.5 ದಿವಸ ಅವರು ಶಾಲಿಗೆ ಹೋದರು. ಅವರೊಂದು ಪ್ರಸಿದ್ಧ ಕೃತಿ ಫಕೀರ, ಅದೊಂದು ಮಹಾರಾಷ್ಟ್ರದಾಗ ಸರ್ವಶ್ರೇಷ್ಠ ಗ್ರಂಥ ಅಂತ ಹೇಳಿ ಫಕೀರ ಅನ್ನುವಂಥ ಒಂದು ಲೇಖನ ಬರೆದಂಥವ್ರು ಅಣ್ಣಾಭಾವ್ ಸಾಠೆ ಅವರು. ಅವರು ಕಾರ್ಮಿಕ ಚಳವಳಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು. ಅವರು ಮೊದಲು ಕಮ್ಯುನಿಸ್ಟ್ ಇದ್ರು. ಕಮ್ಯುನಿಸ್ಟ್ರಿಂದ ಉದ್ಧಾರ ಆಗುವುದು ಅಂತ ಹೇಳಿ ಅವರು ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ವಯವಾಗಿ ತಮ್ಮ ಜೀವನವನ್ನು ಸಮಾಜಕ್ಕಾಗಿ ಮುಡುಪಿಟ್ರು. ಈ ರೀತಿ ಅವರ ಹೆಸರಲ್ಲೇ ಭಾರತ ಸರ್ಕಾರ ಈಗಾಗಲೇ ಇಂಡಿಯನ್ ಪೋಸ್ಟ್ದವರು ಅಂಚೆ ಚೀಟಿ ಬಿಡುಗಡೆ ಮಾಡಿದ್ದಾರೆ. ಮಹಾರಾಷ್ಟ್ರದಾಗ ಸಾಕಷ್ಟು ಕಡೆ ಅವರ ಮೂರ್ತಿ ಉಚ್ಚಾರ. ಅದೇ ರೀತಿ ಈಗಾಗಲೇ ಒಂದು ಮೂರ್ತಿಯನ್ನು ಮಾಡಿದ್ದೀವಿ, ಅದು ಓಣ್ಯಾಗ ಕುಂಡ್ರಿಸೋದಕ್ಕೆ ಮಾಡಿದ್ದೀವಿ. ಇಲ್ಲಿ ಇನ್ನೊಂದು ಒಳ್ಳೆಯ ಮೂರ್ತಿ ಇಲ್ಲಿ ಅಣ್ಣಾಭಾವ್ ಸಾಠೆ ನಾವು ಬಿಜಾಪುರದಲ್ಲಿ ಕೂಡಿಸ್ತೀವಿ ಅಂತ ಮಾತಾಡಿ ಜನರಲ್ಲಿ ಹೇಳಿ ಇವತ್ತು ಬಿಜಾಪುರನಾಗ ಎಲ್ಲರೂ ಒಂದೇ ಒಂದು, ನಾವೆಲ್ಲ ಒಂದು ಅಂದ್ರೆ ಯಾರು ಗೊತ್ತಾಯ್ತಲ್ಲ ನೀವು? ಹಾಂ, ಯಾರು ಬೇಕಾದ್ರೆ ಏನು ಜಿಲ್ಲೆಯಾಗಲಿ, ಏನು ಮುಖ್ಯಮಂತ್ರಿ ಬಳಿ ಹೋಗಿ ಹೇಳಿ ಬರಲಿ, ಯಾರ ಬಳಿ ಹೋಗಿ ಮನವಿ ಕೊಡಲಿ, ನಮ್ದು ನಡೆಯೋದು ಬಿಜಾಪುರ ಜನತಾ ರಾಜಾನೇ ಗಣಪತಿ. ಇವತ್ತು ಲೋಕಮಾನ್ಯ ಗಂಗಾಧರ ತಿಲಕರು ಗಣಪತಿ ಯಾಕೆ ಕುಂಡ್ರಿದ್ರು? ಸಾರ್ವಜನಿಕ ಗಣಪತಿ ಅಂದ್ರೆ ಸ್ವಾತಂತ್ರ್ಯಕ್ಕಾಗಿ. ನಮ್ಮ ದೇಶದ ಸ್ವಾತಂತ್ರ್ಯ ಬರೀ ಗಾಂಧಿ ಚರಕ ತಿರುಗುದಿಂದ ಅಷ್ಟೇ ಬಂದಿಲ್ಲ. ಇವತ್ತು ನೀರು ನಾಡ್ಬಂತ ಬ್ಯಾಟಿಂಗ್ ಕೂಡ ಅಷ್ಟೇ ಬ್ಯಾಟಿಂಗ್ ಮಾಡಿದ್ದಕ್ಕೆ ಬಂದಿಲ್ಲ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬು ಜಗಜೀವನ್ ರಾಮ್, ಚಂದ್ರಶೇಖರ್ ಆಜಾದ್, ಚಾಚಾ ಟೋಪಿ, ಭಗತ್ ಸಿಂಗ್, ಮದನ್ ಲಾಲ್ ಧಿಂಗ್ರಾ, ಎಷ್ಟು ಹೆಸರುಗಳು, ಲಕ್ಷ 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 ಜನ ತಮ್ಮ ಪ್ರಾಣಕ್ಕಿಂತ ಹೆಚ್ಚಿಗೆ ಈ ದೇಶ ಪ್ರೀತಿ ಮಾಡಿದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಅವಾಗ ಅಣ್ಣಾಭಾವ್ ಸಾಠೆ ಅಂತವರು ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ಅಂತ ಅನೇಕ ಹಾಡ ಬರೆದ್ರು. ಇವತ್ತು ಒಂದೇ ಮಾತರಂ ಅನ್ನುವಂಥ ಹಾಡ ಏನು ಬರೆಸಿದ್ರಿಂದಲೇ ಭಾರತದಲ್ಲಿ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಒಂದೇ ಮಾತರಂ ಅನ್ನುವಂಥ ಒಂದು ಕ್ರಾಂತಿಕಾರಿ ಒಂದು ಹಾಡ ಇಡೀ ಭಾರತದಲ್ಲಿರುವಂಥ ಯುವಕರನ್ನ ರೊಚ್ಚಿಗೆಬ್ಬಿಸ್ತು. ಅದೇ ರೀತಿ ಅಣ್ಣಾಭಾವ್ ಸಾಠೆ ಅವರು ಸಹಿತ ನಾಟಕಗಳ ಮೂಲಕ, ಹಾಡುಗಳ ಮೂಲಕ ಎಲ್ಲ ರಂಗದಲ್ಲಿರುವಂಥ ಕವಿಗಳು, ರವೀಂದ್ರನಾಥ್ ಟ್ಯಾಗೋರು ಜನಗಣಮನ ಈ ದೇಶದ ರಾಷ್ಟ್ರಗೀತೆ ಆಯಿತು. ಒಂದೇ ಮಾತರಂ ಈ ದೇಶದ ಸ್ವಾತಂತ್ರ್ಯಕ್ಕೆ ಒಂದು ಶಕ್ತಿ ಕೊಡ್ತು. ಹಾಗೆ ಅಣ್ಣಾ ಸಾಹೇಬ್ ಏನಿವತ್ತು ಅವರು ಸಹಿತ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಅವರ ಸಣ್ಣ ಸಮಾಜ ಏನೇ ಮಾಡಿದ ಸಣ್ಣ ಸಮಾಜದಾಗ ಇರುವಂಥವ್ರಿಗೆ ಭಾಳ ಕಡಿಮೆ ಸಮಾಜ ಇದು. ಅವ್ರಿಗೇನು ನ್ಯಾಯಯುತವಾಗಿ ಇವತ್ತು ದಲಿತರಲ್ಲಿ ಅವ್ರಿಗೂ ಏನು ಸಿಗಬೇಕಾಗಿತ್ತು. ನಮ್ಮ ಇಚಲಕರಂಜಿ MLA ಅವರು ಏನು ಮಾಜಿ MLA ಹೇಳಬಾರಲ್ಲ, ಎಲ್ಲರಿಗೂ ಶಿಕ್ಷಣ ಕೊಡ್ರಿ, ಹೆಣ್ಮಕ್ಳಿಗೆ ಶಿಕ್ಷಣ ಕೊಡ್ರಿ, ಅವ್ರಿಗೆಲ್ಲ
ಸ್ವಂತ ಕಾಲ ಮ್ಯಾಗ ನೀನು ಒಂದು ಸಣ್ಣ ಹುಡುಗಿ ಬಂದು ಈಗ ಅಣ್ಣಾಬಾ ಸಾಟಿ ಅವ್ರದ್ದು ಜೀವನ ಚರಿತ್ರೆ ಯಾವುದಲ್ಲ ಹಂಗೆ ಪ್ರತಿಯೊಂದು ಮನೆಯಾಗೂ ಶಿವಾಜಿ ಮಹಾರಾಜರು ಪ್ರತಿಯೊಂದು ಮನೆಯಾಗ ಹುಟ್ಟಬೇಕತ್ತೆ. ಮಕ್ಕಳ ಮನೆಯಾಗ ಹುಟ್ಟಲಿ, ನಮ್ಮ ಮನೆಯಾಗ ಹುಟ್ಟಬಾರ್ದು ಅಂತ ಕೆಲವೊಂದು ಮಂದಿ ಇರ್ತಾರೆ. ಯಾಕಂದ್ರೆ ನಾವು ಶಿವಾಜಿ ಮಹಾರಾಜ ಹುಟ್ಟದೇ ಇದ್ರೆ ದಕ್ಷಿಣ ಭಾರತದಲ್ಲಿ ಏನು ಇವತ್ತು ನಾವು ಹಿಂದೂಗಳು ಇದೀವಲ್ಲ, ಕುಂಕುಮ ಏನು ಹಚ್ಕೊಂಡಿವಲ್ಲ, ಆ ಕುಂಕುಮಕ್ಕೆ ಕಾರಣ ಯಾರಪ್ಪ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು. अगर शिवाजी ना होता तो सबका होती सुनना, काशी चला जाती, मथुरा मस्जिद होती. अगर शिवाजी ना होता तो सबका होता तो. महाराणा प्रताप, शिवाजी महाराज, अहिल्याबाई होळकर, वीर राणी ಕಿತ್ತೂರು ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಎಷ್ಟು ಮಂದಿ ಇವತ್ತೇನಾದ್ರು ತೋರಿಸಿದ್ರೆ ನೀವು. ಪೃಥ್ವಿರಾಜ್ ಚೌಹಾಣ್ ಹಾಕಿದ್ದು, ಪೃಥ್ವಿರಾಜ್ ಚೌಹಾಣಂದು ಅವಾಗಿನ ಬಾದ್ಶಾ ಯಾರವ, ಮೊಹಮ್ಮದ್ ಗೋರಿ ಎರಡು ಕಣ್ಣದ ಬೆಂಕಿ ಸಳಿ ಇಟ್ಟು ಸುಟ್ಟಿದ್ರು ಎರಡು ಕಣ್ಣು. ಯಾರ್ದು? ಪೃಥ್ವಿರಾಜ್ ಚೌಹಾಣ್. ಪೃಥ್ವಿರಾಜ್ ಚೌಹಾಣ್ ಎಷ್ಟು ಸೂರ್ಯ ಇದ್ದಂದ್ರೆ ನಾವೆಲ್ಲ ಈಗಿನ ಇದೇನು ತೋರಿಸಿದ್ರಲ್ಲ ಕ್ಷತ್ರಿಯ, ಇದು ನಮಗೆಲ್ಲ ಗೊತ್ತೈತಿ. ಸಮಯ ಬಂದಂತ ನಾವೆಲ್ಲ ಹಿಡಿಬೇಕಾಗ್ತದ ಧರ್ಮ ರಕ್ಷಣೆಗಾಗಿ, ಹಿಂದೂ ಧರ್ಮದ ರಕ್ಷಣೆಗಾಗಿ ಮತ್ತೆ ಹೊರಗೆ ತೆಗಿಬೇಕಾಗ್ತದ. ಮನೆಗೆ ಚಂದ ಹತ್ತವು ಬರೇ ದಸರಾಕ್ಕೊಮ್ಮೆ ತೊಳೆದು ಪೂಜೆ ಮಾಡೋದು ಇಲ್ಲ ಮ್ಯಾಗ, ಯಾವಾಗ ಯಾವಾಗ ಬೇಕಾದೊಂದು ಹೊರಗೆ ಬರ್ಬೇಕಾಗ್ತೈತೆ. ಯಾಕಂದ್ರೆ ಪೃಥ್ವಿರಾಜ್ ಚೌಹಾಣದ ಎರಡು ಕಣ್ಣ ಯಾರು ಮೋಸ ಮಾಡೋದು? ಪೃಥ್ವಿರಾಜ್ ಚೌಹಾಣಿಗೆ ಸ್ವತಃ ಅವ್ರ ತಮ್ಮ ಅವ ಮೊಹಮ್ಮದ್ ಗೋರಿ ಕೂಡ ಎಗ್ರೆಸ್ಟಾಗಿ ನಿನಗೆ ರಾಜ ನಿಮ್ಮ ಅಣ್ಣನಿಗೆ ಸೋಲಿಸಿ ನಿನಗೆ ರಾಜ್ಯ ಕೊಡ್ತೀನಿ ಅಂತ ಹೇಳಿ ಅವನಿಗೆ ಮಾತು ಕೊಟ್ಟ. ಅವ ಏನಾಯ್ತು, ಪೃಥ್ವಿರಾಜ್ ಚೌಹಾಣ 16 ಸಲ ಸೋಲಿಸಿದವನು. ಆದ್ರೆ 17ನೇ ಸಲ ಏನಾಯ್ತು, ಹಿಂದಿಂದ ಪೃಥ್ವಿರಾಜ್ ಚೌಹಾಣನ ತಮ್ಮನ ಸೈನ್ಯ ಬಂತು. ಮುಂದೆ ಮೊಹಮ್ಮದ್ ಗೋರಿ ಇದ್ರೊಳಗ ಅವಾಗ 17ನೇ ಸಲ ಸೋಲ್ತಾನ, 16 ಸಲ ಕ್ಷಮ ಮಾಡ್ತಾನೆ ಪೃಥ್ವಿರಾಜ್ ಚೌಹಾಣ್. ನಮ್ಮ ಹಿಂದೂಗಳದ್ದು ದೊಡ್ಡ ತಪ್ಪಂದ್ರೆ ಇದನ್ನು ಸಿಕ್ಕಾಗ ತೆಗೆದು ಬಿಡಬೇಕು, ಇಡಬಾರ್ದು. ಹುಡುಗರು ಕಲಾಸ ಮಾಡಿದ್ರೆ ತೆಗೆದೇ ಬಿಡಬೇಕು, ಅದನ್ನು ಇಡಬಾರ್ದು. ಪೃಥ್ವಿರಾಜ್ ಚೌಹಾಣ ಮಾಡಿ ತಪ್ಪು ಏನಪ್ಪ ಅಂದ್ರೆ ಕ್ಷಮ ಮಾಡಿಬಿಡ್ತಾರೆ. ನಮ್ಮಲ್ಲಿ ಹೊಲ್ಬಿಡ್ರಿ, ಕಾಲಿಡೋಣ ಬಿಟ್ಟು ಬಿಡ್ರಿ ಗೌಡ, ಬಿಡಬಾರ್ದು, ಹೊರಗೆ ತೆಗಿದು. ಇದು ಪೃಥ್ವಿರಾಜ್ ಚೌಹಾಣ ತಪ್ಪು ಮಾಡಿದ್ದಕ್ಕೆ ಏನು ಮಾಡ್ತಾರ, ಅವ್ರ ತಮ್ಮ ವಿರುದ್ಧ ಹಿಂದೆ ಅವ ಬಂದು ಹೊಡಿತಾನ, ಮುಂದೆ ಮೊಹಮ್ಮದ್ ಗೋರಿ ಸೈನ್ಯ ಹೊಡಿತದ. ಅವಾಗ ಅವನು ಅರೆಸ್ಟ್ ಮಾಡ್ತಾನೆ, ಅವನು ಹಿಡಿದು ಹೋಗಿ ಜೈಲಿಗೆ ಹಾಕ್ತಾರ. ಜೈಲಿಗೆ ಹಾಕಿ ಎರಡೂ ಕಣ್ಣಿನ ಬೆಂಕಿ ಇದು ಹಾಕಿ ಎರಡೂ ಕಣ್ಣು ಸುಟ್ಟು ಬಿಡ್ತಾರೆ ಪೃಥ್ವಿರಾಜ್ ಚೌಹಾಣ್. ನೋಡಿ, ಇಂಥ ನಮ್ಮ ದೇಶದ ರಾಜ ಮಹಾರಾಜರಿದ್ರು. ಅವಾಗ ಅವ್ರ ದೋಸ್ತ ಒಬ್ಬ ಇರ್ತಾನೆ, ಅವ ಪೃಥ್ವಿರಾಜ್ ಚೌಹಾಣ ಭಾರಿ ದೋಸ್ತ ಇಬ್ರು. ಅವಾಗ ಏನು ಮಾಡ್ತಾನೆ ನಾವು ದೋಸ್ತ, ಏನಾರು ಮಾಡಿ ನನ್ನ ರಾಜ ಉಳಿಸೋಬೇಕಂತ ಹೇಳಿ ಅವ ಒಂದು ಇದ್ರ ಹಿಂದಕ್ಕೆ ಬುಡ್ಬುಡಕ್ಕೆ ಯಾರು ಇವ್ರು ಬರ್ತಿದ್ರಲ್ಲ ಒಳ್ಳೆ ಹಂಗೆ ಆ ಏರಿಯಾದಾಗ, ದಿಲ್ಲಿ ಏರಿಯಾದಾಗ ಅಡ್ಡಾಡಿ ನಾನು ರಾತ್ರಿ ಸೂರ್ಯನ ತೋರಿಸ್ತೀನಿ, ಚಂದ್ರನ ತೋರಿಸ್ತೀನಿ, ಏನೇನೋ ಮಾಡಿ ಅದೊಂದು ಆಟ ಆಡ್ಕೊಂಡು ಹೋಗ್ತಾನೆ. ಅದು ಅವನಿಗೆ ಮೊಹಮ್ಮದ್ ಗೋರಿ ಗುರ್ತಾತೆ, ಭಾರಿ ಶಾಣೆ ಬಂದ ನಮ್ಮ ಇದ್ರಾಗ ಅವ್ನು ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದ ಮ್ಯಾಗ ಅವ ಹೋಗಿ ಅವ ಎಲ್ಲಿ ಜೈಲಿನಾಗ ಇಟ್ಟಿರ್ತಾನಲ್ಲ ಪೃಥ್ವಿರಾಜ್ ಚೌಹಾಣ, ಅವನು ಯಾವುದೋ ಒಂದು ಅವಕಾಶ ನೋಡಿ ಹೋಗಿ ಭೇಟಿ ಹಾಕ್ತಾನೆ. ರಾಜ, ನಾ ಬಂದೀನಿ, ಒಂದು ಪರೀಕ್ಷಾ ನಿನ್ನ ಕಡೆ ಮಾಡಿಸ್ತೀನಿ, ಇವ್ ಮಗ ನೀವು ನಾಶ ಮಾಡಿ ಹೋಗೋಣ ಅಂತ ಹೇಳಿ ಇಬ್ಬರು ಮಾತಾಡ್ಕೋತಾರೆ ಜೈಲಾಗ. ಮುಂದೆ ಹೋಗಿ ಮೊಹಮ್ಮದ್ ಗೋರಿಗೆ ಹೇಳ್ತಾನ, ಇಲ್ಲ ಇವ ಭಾಳ ಚೂರು ಅದಾನ, ಇವನು ಏನೇನು ಮಾಡಿ ಒಂದು ಸರ್ಟ್ ಹಾಕೋನು, ಇವನಿಗೆ ಕಣ್ಣಿಲ್ಲ, ಇವನು ಹೊರಗೆ ತೊಗೊಂಡು ಬಂದು ಅವನಿಗೆ ಬಿಲ್ಲಿಂದ ಇಂಥ ಹೊಡೆಯೋಕ್ಕೆ ತಾಕತ್ತು ಅಂತ ಹೇಳಿ ಏನೋ ಮಾಡಿ ಅವನು ಒಪ್ಪಿಸ್ತಾನೆ. ಆಯಿತು, ಒತ್ತಿರ್ತಾನವ ಕರ್ಕೊಂಡು ಬರ್ತಾರವನ್ನ.
ಅವ ದೋಸ್ತ್ ಹೇಳ್ತಾನ ಇಷ್ಟು ಎತ್ತರ ಮ್ಯಾಗ ಇಲ್ಲಿ ಸುತ್ತಾನಿವ ರಾಜ ಅವ ಏನ್ ಮಾಡ್ತಾನೆ, ಎರಡು ಕಣ್ಣು ಕಟ್ಟಿರ್ತಾರ ಪೃಥ್ವಿರಾಜ್ ಚವ್ಹಾಣ್ಗೆ. ಹಿಂಗೆ ಕೆಳಗಡೆ ತಿಳ್ಕೊಂಡು ಹಿಂಗೆ ಬಿಟ್ಟು ಹಿಂಗೆ ಹೊಡಿತಾನ, ಬರೋಬ್ಬರಿ ಮೊಮ್ಮಗ ಇಲ್ಲಿ ಹೋಗ್ತಾ ಅಲ್ಲೇ ಕಲಾಸ ಆಗ್ತಾನ. ಅಂದ್ರೆ ಪೃಥ್ವಿರಾಜ್ ಚವ್ಹಾಣ್ ಅನ್ನೋಂಥ ಎಷ್ಟು ಶೂರ ಇದ್ದ ನಮ್ಮ ದೇಶನಾಗ ಅಂದ್ರೆ ಮಹಾರಾಣಾ ಪ್ರತಾಪ್ ಹೆಂಗಿದ್ರು, ಛತ್ರಪತಿ ಶಿವಾಜಿ ಮಹಾರಾಜರು ಹೆಂಗಿದ್ರು, ರಾಣಿ ಝಾನ್ಸಿ ಲಕ್ಷ್ಮೀಬಾಯಿ, ವೀರ ರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಇವರೆಲ್ಲ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥವ್ರು. ಅದೇ ರೀತಿ ಅಣ್ಣಾರಾವ್ ಘಾಟಿ ಹೊರತು ಇವತ್ತ ನಾವೆಲ್ಲರೂ ಅವನು ಯಾಕೆ ಇವತ್ತು ಇಲ್ಲಿ ನಾವು ಸ್ಮರಣೆ ಮಾಡ್ಕೊಳಕತ್ತೀವಿ ಅಂದ್ರೆ, ಸಣ್ಣ ಸಮಾಜ ಹುಟ್ಟಿದ್ರು ದೇಶಕ್ಕಾಗಿ ತನ್ನ ಸಮಾಜದ ಗೌರವ ತರಂತ ಕೆಲಸ ಮಾಡ್ಯಾರ. ಅದಕ್ಕೆ ಇವತ್ತೇನು ನೋಡ್ರಿ, ಮಹಾರಾಷ್ಟ್ರದಿಂದ ಬಂದಾರ, ಒಬ್ಬರು XMLA ಅದಾರ, ಒಬ್ಬರು ಮಹಾಪೌರ ಅದಾರ, ನಮ್ಮ ಎಲ್ಲ BJP ಮುಖಂಡರು ಬಂದಾರ. ಅವರೆಲ್ಲ ನಾವು ಬಿಜಾಪುರದ ಜನರ ಸ್ವಾಗತ ಮಾಡಿ ಇವತ್ತು ನಮ್ಮೆಲ್ಲ ಮಾತಂಗ ಸಮಾಜ ಒಕ್ಕಟ್ಟಾಗಿರ್ಬೇಕು. ಒಳಗೊಂದೊಂದು ಎಲ್ಲ ಸಮಾಜ ಒಂದೊಂದು ಕೆಟ್ಟ ಹುಡುಗರು रानूजीचा पुत्र तो फकीराचं नाव होता. अरे रानूजीचा पुत्र तो फकीराचं नाव होता. अरे चुकला नाही कोणापुढे इंग्रजाचा बाप होता. अरे चुकला नाही कोणापुढे इंग्रजाचा बाप होता. अरे जिथं चुकत असेल तिथं सत्याची वाट दाखवत होता. अरे जिथं